ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಮಂತ್ರಿಗೆ ಇವತ್ತು ಬಿಗ್ ಡೇ. ಯಾರು? BS ಯಡಿಯೂರಪ್ಪನವರು ಹಾಗೂ ಶ್ರೀರಾಮುಲು ಅವರಿಗೆ. ಕಾರಣ ಇವತ್ತು ಸಚಿವ ಸಂಪುಟ ಸಭೆ ಇದೆ. ಸೊ ಏನಾಗುತ್ತೆ, ನ್ಯಾಯಮೂರ್ತಿ ಕುನ್ನಾ ಅವರ ಮಧ್ಯಂತರ ವರದಿ ಆಧಾರದ ಮೇಲೆ ಇವತ್ತೇನಾದರೂ ತನಿಖೆಗೆ ಶಿಫಾರಸ್ ಮಾಡ್ತಾರಾ? PPE ಕಿಟ್ ಅಕ್ರಮ ಪ್ರಸ್ತಾಪವನ್ನ ಮಾಡಿದ್ದಾರೆ. ತನಿಖಾಸ್ತ್ರ ಪ್ರಯೋಗಕ್ಕೆ ಸರ್ಕಾರ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಇಬ್ಬರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಲು ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ. ಇಂದಿನ ಕ್ಯಾಬಿನೆಟ್ನಲ್ಲಿ ಮುಂದಿನ ತನಿಖೆಯ ಕುರಿತು ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ತನಿಖೆಯ ಸ್ವರೂಪ ಕುರಿತು ಸಿಎಂ ಸಚಿವರ ಅಭಿಪ್ರಾಯವನ್ನ ಪಡೆಯುವಂತಹ ಸಾಧ್ಯತೆ ಇದೆ. ಇವತ್ತೇ SIT ರಚನೆಗೆ ನಿರ್ಧರಿಸುತ್ತಾ ಸರ್ಕಾರ. ಸೊ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಮಂತ್ರಿಗಳ ವಿಚಾರದಲ್ಲಿ ಏನಾಗುತ್ತೆ, ನ್ಯಾಯಮೂರ್ತಿ ಕುನ್ನಾ ಅವರ ಮಧ್ಯಂತರ ವರದಿಯಲ್ಲಿರುವಂಥ ಅಂಶಗಳೇನು ಅನ್ನುವಂಥದ್ದನ್ನು ಕೂಡ ನಿಮ್ಗೆ ಹೇಳ್ತೀವಿ. ಸೊ ಅದರಲ್ಲಿ ಈಗ PPE ಕಿಟ್ಟಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದು, ಎಷ್ಟು ಅಕ್ರಮವಾಗಿದೆ ಏನು, ಅದರ ಬಗ್ಗೆ ಎಲ್ಲವೂ ಕೂಡ ತಯಾರಿಯನ್ನು ಈಗ ಮಾಡ್ಕೊಂಡಿದ್ದಾರೆ. ವರದಿ ಬಂದಿದೆ. ಸೊ ತನಿಖೆಗೆ ಶಿಫಾರಸನ್ನು ಮಾಡುವಂಥ ಸಾಧ್ಯತೆ ಇದೆ. PPE ಕಿಟ್ ಖರೀದಿಯಲ್ಲಿ ಅಕ್ರಮವಾಗಿದೆ, ನ್ಯಾಯಮೂರ್ತಿ ಕುನ್ನಾ ಅವರ ವರದಿಯಲ್ಲಿರುವಂಥ ಅಂಶಗಳು. ಅಂದಿನ CM ಯಡಿಯೂರಪ್ಪನವರು, ಅಂದಿನ ಆರೋಗ್ಯ ಸಚಿವ ರಾಮುಲು ಅವರಿಂದ ಈ ಅಕ್ರಮ ಆಗಿದೆ ಅನ್ನುವಂಥದ್ದು ತನಿಖೆಯಲ್ಲಿ ಇದೆ. ವರದಿಯಲ್ಲಿ ದೇಶದ ಮಾರುಕಟ್ಟೆಯಲ್ಲಿ PPE ಕಿಟ್ ಬೆಲೆ ₹330 ಇದ್ದರೂ ಸಹ ಚೀನಾ ಕಂಪನಿಯಿಂದ ₹2,104 ದುಬಾರಿ ಬೆಲೆಗೆ ಖರೀದಿಯನ್ನ ಮಾಡಿದ್ರು ಅಂತ ಹೇಳಿ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ₹14 ಕೋಟಿ ನಷ್ಟ ಆಗಿದೆ. ಭ್ರಷ್ಟಾಚಾರ ನಿಷೇಧ ಕಾಯ್ದೆಯಡಿ ಈ ಇಬ್ಬರ ವಿರುದ್ಧವೂ ಕೂಡ ಪ್ರಕರಣ ದಾಖಲಿಸಬೇಕು. ಕಂಪನಿಗಳಿಂದ ಹಣ ರಿಕವರಿಗೂ ಕೂಡ ವರದಿಯಲ್ಲಿ ಶಿಫಾರಸನ್ನ ಮಾಡಿದ್ದಾರೆ. ಕಂಪನಿಗಳಿಂದ ಹೇಗ್ರಿ ಹಣ ರಿಕವರಿ ಮಾಡ್ತೀರಾ? ಕಂಪನಿಗಳು ತನ್ನ ರೇಟನ್ನು ತಾನು ಇಡ್ತಾರೆ. ಒಂದು ಕಂಪನಿಯಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಅಂಗಡಿಯಲ್ಲಿ ನಿಮಗೆ ಶರ್ಟ್ ಬೆಲೆ ₹1,000 ಇದ್ರೆ ಒಂದು ಅಂಗಡಿಯಲ್ಲಿ ₹500 ಇದೆ. ನೀನು ಯಾಕೆ ₹1,000 ಕೊಡ್ತಾ ಇದೀಯಾ? ನಾನು ನಿನ್ನ ಹತ್ರ ಜಾಸ್ತಿ ಖರೀದಿ ಮಾಡಿದೆ, ಕೊಡು ನನಗೆ ₹500, ಅಲ್ಲಿ ₹500 ಇರ್ತಾ ಇದೆ, ಹೋಗೋ ನೀನು ಅಲ್ಲಿ ತಗೋಗು ಅಂತ ಹೇಳ್ತಾನೆ ಅವನು. ಕಂಪ್ನಿಗಳು ಹೆಂಗ್ರಿ ರಿಕವರಿ ಮಾಡೋಕ್ಕಾಗತ್ತೆ? ನನ್ನ ಸಹೋದ್ಯೋಗಿ ಮಸೂದ್ ನನ್ನ ಸಂಪರ್ಕದಲ್ಲಿದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಮಸೂದ್, ಈ ವಿಚಾರದಲ್ಲಿ ಕಂಪನಿಗಳಿಂದ ರಿಕವರಿ ಮಾಡೋದೇ ಒಂದು ರೀತಿಯಾಗಿ ತಮಾಷೆ ಇದೆ. ಕಂಪನಿಗಳು ಹೆಂಗ್ರಿ ಕೊಡ್ತಾರೆ? ಅವ್ರ ರೇಟನ್ನು ಅವ್ರು ಕೊಟ್ಟಿದ್ದಾರೆ, ತಗೊಳ್ಳೋರು ಬಿಡೋದು ಇವ್ರ ವಿಚಾರ. ಬಟ್ ಇಲ್ಲಿ ಹೇಗೆ ಪ್ರೂವ್ ಮಾಡ್ತಾರೆ ಈ ವಿಚಾರದಲ್ಲಿ? ಯಾವ ರೀತಿಯಾಗಿ ಪ್ರೂವ್ ಮಾಡೋಕ್ಕಾಗತ್ತೆ ಇದನ್ನ? ಅಥವಾ ಹಿಂದಿನ ರೀತಿಯಲ್ಲಿ ಹಿಂದೆ ನಡೆಸಿರುವಂಥ ತನಿಖಾ ವರದಿಗಳೇನಿದೆ ಅವನ್ನೆಲ್ಲ ಡಸ್ಟ್ಬಿನಿಗೆ ಎಸೆದ ರೀತಿಯಲ್ಲಿ ಇದು ಕೂಡ ಅಷ್ಟೇ ಡಸ್ಟ್ಬಿನಿಗೆ ಹೋಗಿ ಬೀಳುತ್ತಾ ಅಂತ? ಅರುಣ್, ಈಗಷ್ಟೇ ಇನ್ನಷ್ಟು ಮಧ್ಯಂತರ ವರದಿ ಕೊಟ್ಟಿರುವಂಥದ್ದು ಮೈಕೆಲ್ ಡಿ ಕುನ್ನಾ ಅವರು ಕೋವಿಡ್ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ. ಇನ್ನೂ ಪೂರ್ಣ ವರದಿ ಇನ್ನೂ ಕೂಡ ಕೊಟ್ಟಿಲ್ಲ. ಮಧ್ಯಂತರ ವರದಿ ಆಧರಿಸಿನೇ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಗಂಭೀರ ಸ್ವರೂಪದ ಅಕ್ರಮಗಳಾಗಿದ್ದಾವೆ ಅನ್ನುವಂಥ ಕಾರಣಕ್ಕಾಗಿ ಆ ಒಂದು ವಿಚಾರಗಳಲ್ಲಿ ತನಿಖಾಸ್ತ್ರ ಪ್ರಯೋಗ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಕುನ್ನಾ ಅವರ ಮಧ್ಯಂತರ ವರದಿಯ ಒಂದು ಡಾಕ್ಯುಮೆಂಟು ಲೀಕ್ ಆಗಿತ್ತು. PPE ಕಿಟ್ ಖರೀದಿ ಸಂಬಂಧಪಟ್ಟಂತೆ 14 ಕೋಟಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅನ್ನುವಂಥದ್ದು ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಜೊತೆಗೆ ಆಗ ಆರೋಗ್ಯ ಸಚಿವ ಆಗಿದ್ದಂತಹ ರಾಮುಲು ಅವರು. ಇದು ಫಸ್ಟ್ ವೇವ್ನಲ್ಲಿ ಆಗಿರುವಂತಹ PPE ಕಿಟ್ ಖರೀದಿಯಲ್ಲಾಗಿರುವಂತಹ ಅಕ್ರಮ ಅನ್ನೋದು ಸರ್ಕಾರದ ವಾದ. ಇದಕ್ಕೆ ಸಂಬಂಧಪಟ್ಟಂತೆ ವರದಿನಲ್ಲೇ ಶಿಫಾರಸ್ ಮಾಡಲಾಗಿದೆ, ತನಿಖಾಸ್ತ್ರ ಪ್ರಯೋಗ ಮಾಡಬೇಕು, FIR ದಾಖಲು ಮಾಡಿಕೊಂಡು ಪ್ರಾಸಿಕ್ಯೂಷನ್ ಮಾಡಬೇಕು ಅನ್ನುವಂತಹ ವಿಚಾರ. ಆ ಹಿನ್ನೆಲೆಯಲ್ಲೇ ಬೈ ಎಲೆಕ್ಷನ್ ಇದ್ದ ಕಾರಣಕ್ಕಾಗಿ ಕ್ಯಾಬಿನೆಟ್ ನಡೆದಿರಲಿಲ್ಲ. ಇವತ್ತು ಕ್ಯಾಬಿನೆಟ್ ಇಟ್ಕೊಂಡಿದ್ದಾರೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಅಧಿಕೃತ ಅಜೆಂಡಾದಲ್ಲಿ ಈ ಒಂದು ವಿಚಾರ ಇಲ್ಲ. ಆದರೆ ಅನ್ಅಫಿಷಿಯಲ್ ಆಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಯಾಕೆಂತಂದ್ರೆ ಕೋವಿಡ್ ಅಕ್ರಮವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ. ಆ ಹಿನ್ನೆಲೆಯಲ್ಲೇ ತನಿಖಾಸ್ತ್ರ ಪ್ರಯೋಗ ಮಾಡೋದಕ್ಕೆ ತೀರ್ಮಾನ ಮಾಡುವ ಸಾಧ್ಯತೆಯೂ ಕೂಡ ಇದೆ. ಆದರೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಕೋವಿಡ್ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ DK ಶಿ ಅವರ ನೇತೃತ್ವದ ಸಂಪುಟ ಉಪಸಮಿತಿ ರಚನೆ ಮಾಡಲಾಗಿದೆ. ಇದರಲ್ಲಿ ಇನ್ನೂ ಕೂಡ ಈ ಒಂದು ವಿಚಾರ 14 ಕೋಟಿ ಏನು PPE ಕಿಟ್ ಖರೀದಿಸಲಾಗಿದೆ, ಇದು ಇನ್ನೂ ಕೂಡ ಪರಿಶೀಲನೆಗೆ ಬರಬೇಕು, ಚರ್ಚೆಗೆ ಬರಬೇಕು. ಆದರೆ ಇವತ್ತಿನ ಸಂಪುಟ ಸಭೆಯಲ್ಲಿ ಅನ್ಅಫಿಷಿಯಲ್ ಆಗಿ ಚರ್ಚೆ ಮಾಡ್ತಾರೆ. ಏನಾದರೂ ಇದರಲ್ಲಿ ಗೊಂದಲ ಇದೆಯಾ, ಏನು ಮಾಡಬೇಕು ಅಂತ ಸಚಿವರಿಂದ ಅಭಿಪ್ರಾಯ ತೆಗೆದುಕೊಳ್ತಾರೆ. ಇನ್ನೊಂದು ಸಭೆಯಲ್ಲಿ, ಇನ್ನೊಂದು ಕ್ಯಾಬಿನೆಟ್ ಸಭೆಯಲ್ಲಿ SIT ರಚನೆ ಮಾಡುವ ತೀರ್ಮಾನ ಮಾಡುವ ಸಾಧ್ಯತೆ ಇದೆ. ಈ ಮಧ್ಯೆ ಕ್ಯಾಬಿನೆಟ್ ಸಬ್ ಕಮಿಟಿ ಏನಿದೆ, DK ಶಿ ನೇತೃತ್ವದ ಸಬ್ ಕಮಿಟಿ, ಅದರಲ್ಲಿ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬರ್ತಾರೆ. ಆ ನಿರ್ಣಯ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡು ಬಂದು ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಇವತ್ತಿನ ಸಭೆಯಲ್ಲಿ ಯಾಕೆ ಮಹತ್ವ ಅಂತಂದ್ರೆ, ಈ ಸಂಬಂಧಪಟ್ಟಂತೆ ಒಂದು ಸುಳಿವನ್ನ ರಾಜ್ಯ ಸರ್ಕಾರ ಇವತ್ತಿನ ಸಭೆಯಲ್ಲಿ ಕೊಡುವ ಸಾಧ್ಯತೆ ಇದೆ. SIT ರಚನೆ ಮಾಡುವ ಸಾಧ್ಯತೆ ಕೂಡ ಮುಂದಿನ ಸಭೆಯಲ್ಲಿ ಇದ್ರೂ ಕೂಡ ಅದಕ್ಕೆ ಸುಳಿವು ಈ ಸಭೆಯಲ್ಲಿ ಕೊಡುತ್ತೆ. ಜೊತೆಗೆ ಬೇರೆ ಬೇರೆ ಖರೀದಿ ಪ್ರಕರಣ ಅಕ್ರಮಗಳಲ್ಲೂ ಕೂಡ ಆಗಿದೆ ಅನ್ನುವಂಥದ್ದು. ಬೇರೆ ಬೇರೆ ಖರೀದಿ ಏನಾಗಿದೆ, PPE ಕಿಟ್, ಬೇರೆ ಬೇರೆ ವೈದ್ಯಕೀಯ ಪರಿಕರಗಳು ಯಾವುದರಲ್ಲೂ ಸಾಧ್ಯವೋ
ಅಂಥದ್ರಲ್ಲಿ ಕಂಪನಿಗಳಿಂದ ರಿಕವರಿ ಮಾಡಿ ಅನ್ನುವಂಥ ಶಿಫಾರಸು ಕೂಡ ಇರುವಂಥದ್ದು. ಇದು ಚೀನಾ ಕಂಪನಿ ಆಗಿರೋ ಹಿನ್ನೆಲೆಯಲ್ಲಿ ಇದರಲ್ಲಿ ರಿಕವರಿ ಆಗೋ ಸಾಧ್ಯತೆ ಕಡಿಮೆ ಇರ್ಬೋದು. ಆದರೆ ಬೇರೆ ಬೇರೆ ಪರಿಕರಗಳ ಖರೀದಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಧ್ಯ ಆದರೆ ಕೆಲವು ಕಂಪನಿಗಳಿಂದ ರಿಕವರಿ ಮಾಡಿ ಅನ್ನುವಂಥ ಶಿಫಾರಸು ಕೂಡ ಇದೆ. ಸೊ ಈ ಶಿಫಾರಸುಗಳನ್ನು ಯಾವ ರೀತಿ ತೆಗೆದುಕೊಂಡು ಏನು ತೀರ್ಮಾನ ಮಾಡುತ್ತೆ ರಾಜ್ಯ ಸರ್ಕಾರ ಕಾದು ನೋಡಬೇಕು. ಒಟ್ಟಿನಲ್ಲಿ ಬಿಜೆಪಿ ನಾಯಕರಿಗೆ ಕಂಟಕ ಅಂತೂ ಫಿಕ್ಸ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ತನಿಖಾಸ್ತ್ರ ಪ್ರಯೋಗಕ್ಕೆ ರಾಜ್ಯ ಸರ್ಕಾರ ಬಹುತೇಕ ಈ ಒಂದು ತಿಂಗಳಲ್ಲಿ ನಿರ್ಧಾರ ಮಾಡುವ ಸಾಧ್ಯತೆ ಇದೆ. ಅರುಣ್.